ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅಹಂಕಾರ ಬಿಡಲಾರ್ದ ಏನೂ ವಸ್ತು ಇಲ್ಲವೇ ಇಲ್ಲ. ನಮಗೆ ಅಹಂಕಾರ ಇರಲಾರ್ದ ಜೀವನಾನು ಮಾಡಕ್ಕೆ ಬರ್ತಲ್ಲ. ಜೀವಿಸ್ಬೇಕಂತಂದ್ರು ಪ್ರತಿಯೊಂದು ಜೀವಿಯೂ ಜೀವಿಸ್ಬೇಕಂತಂದ್ರೆ ಅಹಂಕಾರ ಬೇಕೇ ಬೇಕು. ಅಹಂಕಾರ ಇಲ್ಲದ ಏನು ನಮ್ಮಿಂದ ಕೆಲಸನೂ ಆಗೋದಿಲ್ಲ, ನಮ್ಮ ಹೊಟ್ಟೆನೂ ತುಂಬೋದಿಲ್ಲ, ನಾವು ಜೀವಂತವಾಗಿರೋಕೆ ಸಾಧ್ಯನೂ ಇಲ್ಲ. ಯಾವ ರೀತಿ ಅಹಂಕಾರ ಇರ್ಬೇಕಪ್ಪ ನಮ್ಮಲ್ಲಿ ಅಂತಂದ್ರೆ, ಒಂದು ಹಾವು ಹೊಂಟಿರ್ತೈತಿ, ಆ ನೋಡಿದ್ಗಳನ್ನ ಎಲ್ಲರೂ ಕಲ್ಲು ಒಗಿತಾರೆ ಅದಕ್ಕೆ. ಅಲ್ಲಿ ಒಂದು ಮಠದ ಕಡೆ ಒಬ್ಬರು ಸ್ವಾಮಿಯವರು ದಿನಾರು ಶಾಂತ ಮನಸ್ಥಿತಿಯಿಂದ ಕುಂತಿರ್ತಾರೆ. ಅವರು ಆ ಹಾವು ದಿನಾನು ಅವ್ರಿಗೆ ಪೊಟ್ರಿ ಒಳಗಿಂದ ನೋಡ್ತಿರ್ತೈತಿ. ಅದು ಹಾವು ಅವ್ರಿಗೆ ಭೇಟಿ ಆಗ್ಬೇಕಂತಂದು ಹೊರಗೆ ಬಂದುಗಳನ್ನ ಮಂದಿ ನೋಡಿ ಕಲ್ಲು ಒಗಿತಿರ್ತಾರೆ. ಹಾಗೂ ಈಗೂ ಮಾಡಿ ಒಂದಿನ ಆ ಸ್ವಾಮಿಯವ್ರ ಹತ್ತಿರ ಹೋಗುತ್ತದು. ಹಿಂಗಪ್ಪ ನಿನಗೆ ದಿನಾಲೂ ನೋಡ್ತೀನಿ ನಾನು, ನೀನು ಶಾಂತ ಚಿತ್ತ ಸ್ವಭಾವದಿಂದ ಕೂತಿರ್ತಿ, ಅದಕ್ಕೆ ನಾನು ನಿನಗೆ ಭೇಟಿ ಆಗಬೇಕು, ನಿನ್ನ ಆಶೀರ್ವಾದ ತೊಗೋಬೇಕಂತಂದು ಬರಾಕತ್ತೀನಿ. ಆದ್ರೆ ನಾ ಪೊಟರೆ ಒಳಗಿಂದ ಹೊರಗೆ ಬಂದ್ರೆ ಸಾಕು ನನಗೆ ಕಲ್ಲು ಒಗ್ಯಾಕತ್ತಾರ. ಏನು ಮಾಡ್ಯಾನ, ನನ್ನಲ್ಲಿ ವಿಷ ಐತಿ, ಕಡಿಬೇಕಂತೀನಿ, ಆದರೂ ನೀ ಇರ್ತಿ ಅಂತಂದು ನಿನಗೆ ಹೆದರಿ ನಾನು ಸುಮ್ಮದೀನಿ ಅನ್ನತ್ತ. ಆಗ ಅವರು ಸ್ವಾಮಿಯವ್ರು ಅಂತಾರೆ, ಅದು ಹಾವಿಗೆ ನೀನು ಕಡಿಲಿಕ್ಕೆ ಹೋಗಬೇಡ, ನೀನು ಒಬ್ರಿಗೆ ಕಡಿದೆ ಅಂತಂದ್ರೆ ನೀನು ಬದುಕೋದಿಲ್ಲ, ಅವನು ಬದುಕೋದಿಲ್ಲ. ಕೇವಲ ಬುಸ್ ಅಂತ ನಿಂದ್ರೆ ನೀನು ಕಡಿಯಕ್ಕೆ ಹೋಗಬೇಡ, ಬರೀ ಬುಸ್ ಅಂತ ನಿಂದ್ರೆ ಸಾಕು, ಅವರು ದೂರ ಸರಿದು ಬಿಡ್ತಾರೆ ನಿನಗ ಅಂತಂದು ಅಂತ. ನಾವು ಅದರಂತೆ ಮನೆಯೊಳಗಿನ ಕಿಚ್ಚು, ಈ ಶರೀರದೊಳಗೆ ನಾವು ಎಷ್ಟೋ ನಾವು ಸಿಟ್ಟಿಗೆ ಹೇಳ್ತೀವಿ, ನಾವು ಶಾಂತ ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ರಕ್ತ ನರನಾಡಿಗಳು ಶಾಂತವಾಗಿರ್ತಾವೆ. ಮತ್ತು ಎಂದು ನಮ್ಮಲ್ಲಿ ಸಿಟ್ಟು ಉದ್ಯೋಗ ಅದು ಚಾಲು ಆಗುತ್ತಾ, ಆಗ ನೆತ್ತಿಯಿಂದ ಈ ಹೆಬ್ಬಟ್ಟಿನ ತುದಿವರೆಗೂ ಅದು 20% ರಕ್ತ ಓಡಾಡೋದು, ಅದು 100% ಓಡಾಡೋದು ರಕ್ತ. ಯಾವ ರೀತಿ ರಕ್ತ ನಮ್ಮ ಶರೀರದಲ್ಲಿ ಸಿಟ್ಟಿನಿಂದ ಓಡಾಡ್ತಾ ಓಡಾಡ್ತಾ ಹೋಗುತ್ತಾ, ಅದು ಬಿಸಿ ಆಗ್ತಾ ಬಿಸಿ ಆಗ್ತಾ ಬಿಸಿ ಆಗ್ತಾ ಹೋಗುತ್ತೆ. ಈಗ ನಾವು ಇಲ್ಲಿದ್ದ ಅಲ್ಲಿ ತನಕ ಓಡ್ಕೋತ ಹೋದ್ನಿ ಅಂತಂದ್ರೆ ನನ್ನಲ್ಲಿ ಹೆಂಗೆ ಬೆವರು ಬಿಡ್ತೈತಿ, ಅದೇ ತೆರನಾದಂಥ ನನ್ನಲ್ಲಿರ್ತಕ್ಕಂಥ ರಕ್ತವು ಒಂದಕ್ಕೊಂದು ತಿಕ್ಕಿ ಅದು ಬಿಸಿ ಆಗ್ತಾ ಅದರಿಂದ ನರನಾಡಿಗಳು ಸುಟ್ಟೋಗ್ತಾವ. ಆ ಕೇಡು ನಮಗೈತಿ. ನಾನು ಸಿಟ್ಟಿಗೆದ್ದೀನಿ, ಅವ್ರು ಹೆದರ್ತಾರ, ಸಿಟ್ಟಿಗೆದ್ದೀನಿ ನಾನು, ಅವ್ರು ದೂರ ಸರಿತಾರ ಅಂತಂದು ನಾ ಏನು ಸಿಟ್ಟಿಗೆ ಮ್ಯಾಗ ಸಿಟ್ಟಿಗೆ ಹೇಳ್ತಿರ್ತೀನಿ ನೋಡು, ಅದು ನನಗ ಕೇಳು ಬಯಸ್ತೈತಿ ಹೊರತು ಇನ್ನೊಬ್ಬರಿಗೆ ಅದು ಅಲ್ಲ. ಅದಕ್ಕೆ ನನ್ನ ಮನೆಯೊಳಗಿನ ಕಿಚ್ಚು ನಾನು ಆರಿಸ್ಬೇಕು, ಇನ್ನೊಬ್ರು ಆರ್ಸಕ ಸಾಧ್ಯನೇ ಇಲ್ಲ. ನನಗೆ ಬಂದಂಥ ಸಿಟ್ಟನ್ನು ನಾನು ಅದುಮಿಕೊಳ್ಳಬೇಕು ಹೊರತು ಇನ್ನೊಬ್ಬರು ಬಂದು ಅದುಮಿಕೊಳ್ಳಲಿಕ್ಕೆ ಅಸಾಧ್ಯ. ಅದರ ಕೇಳು ನನಗ ಬಾಧಿಸ್ತೈತಿ, ಇನ್ನೊಬ್ಬರಿಗೆ ಅದು ಬಾಧಿಸೋದಿಲ್ಲ. ಅದಕ್ಕೆ ತನಗೆ ಮುನಿಯವರಿಗೆ ತಾನು ಮುನಿಯಲೇಕಪ್ಪ, ನನಗೆ ಅವ್ರು ಅಸಹ್ಯ ಮಾಡ್ತಾರ, ಎಲ್ಲರೂ ಹೋದಲ್ಲೇ ಬಂದಲ್ಲೇ ನನಗೆ ಹಿಂಗೆ ಕಣ್ಣು ಸಣ್ಣಲಿದ್ದು ನೋಡ್ತಾರ, ನನಗೆ ಮುಂದಕ್ಕೆ ಬಿಡೋದಿಲ್ಲ, ಹಿಂಗೆ ಮಾಡ್ತಾರೆ. ಹೌದು, ನೀ ಮುನಿದೆ ಅಂತಂದ್ರೆ ನಿನಗೇನಾಗೋದೈತಿ? ಈಗ ಒಬ್ಬರಿಗೆ ನಾವು ಕೆಟ್ಟ ಮಾಡ್ತೀವಿ, ಆಟ ಪುರ್ತಾಗ ಸ್ವಲ್ಪ ಸಂತೋಷ ಅನ್ನಿಸ್ತೈತಿ, ಹಂಗೆ ನಾ ಮಾಡಿದ್ದಕ್ಕೆ ಚಲೋ ಆತ್ ನೋಡಂತಂದು ಕಾಯಂ ಉಳಿತೈತೆ ನಿನ್ನಲ್ಲಿ ಅದು ಇಲ್ಲ. ಅವ್ರಿಗೆ ಕಾಯಂ ನೀ ಕೆಟ್ಟ ಮಾಡಿ ಅಂತಂದ್ರೆ ಸಾಯಿತನೂ ಕೆಟ್ಟ ಬರ್ತೈತನ ಅವ್ರಿಗೂ ಇಲ್ಲ. ಮತ್ತೆ ಏನು ಬಂತಿದು? ನೀರು ಹರಿಯುದ ಅದು. ನೀರಿಗೆ ಯಾವ ತಡೆ ಒಡ್ಡನ್ನು ಒಡ್ಡಲಿಕ್ಕೆ ಹಂಗೆ ಬರುವುದಿಲ್ಲ. ಅದರಂತೆ ನೀನು ಎಷ್ಟೇ ಇನ್ನೊಬ್ಬರಿಗೆ ಕಷ್ಟವನ್ನು ಮಾಡ್ತಾ ಹೋದ್ರೂ ಸಹಿತ ಅದು ಅವ್ರಿಗೆ ದಕ್ಕುದಿಲ್ಲ. ಮತ್ತು ನೀ ಮಾಡಿ ಅಂದ್ರೆ ನಿನಗೆ ಸಂಪತ್ತು ಬರ್ತಾನ, ಸಂಪತ್ತು ಕೂಡ್ತಾ ಹೋಗುತ್ತಾನೋ. ನೀನು ಇನ್ನೊಬ್ಬರಿಗೆ ಸಿಟ್ಟು ಮಾಡೋದು, ಇನ್ನೊಬ್ಬರಿಗೆ ಅಸಹ್ಯವಾಗಿ ಮಾತಾಡೋದು, ಇನ್ನೊಬ್ಬರಿಗೆ ನೀನು ತುಚ್ಛವಾಗಿ ನೋಡೋದು, ಹಿಂಗೆ ಮಾಡಿದ್ರೆ ನಿನಗೇನಾರು ಲಾಭ ಐತನೋ? ಏನೂ ಲಾಭ ಇಲ್ಲ. ಮತ್ತೆ ಯಾಕೆ ಮಾಡ್ಬೇಕು? ನಿನಗೆ ಕೆಡಕಲ್ದ ಇನ್ನೊಂದು ಉಪಯುಕ್ತತೆ ಇಲ್ಲವೇ ಇಲ್ಲ. ಅದಕ್ಕೆ ತನಗೆ ಮುನಿವರೆಗೆ ತಾನು ಮುನಿಯಲೇಕ. ಏನು ಮುನಿದು ಏನಾಗುದೈತಿ?
ಅವನು ಸಾಯ್ತಾನ, ಹುಟ್ಟಿದವ ನಾನು ಹುಟ್ಟಿದವ, ನಾನು ಸಾಯ್ತೀನಿ. ಮತ್ತು ಇಬ್ಬರಿಗೂ ಒಂದ ಹುಟ್ಟೈತಿ, ಇಬ್ಬರಿಗೂ ಒಂದ ಸಾವೈತಿ ಅಂದಾಗ ಇನ್ನೊಬ್ಬರಿಗೆ ಸಿಟ್ಟಿಗೆದ್ದು ಏನು ಮಾಡೋದೈತಿ? ಅವ್ರ ಮನಸ್ಸು ಕದಡಿ ಬಿಟ್ಟಿವಿ ಅಂತಂದ್ರೆ ನಮಗೇನಾಗೋದೈತಿ? ಏನೂ ಆಗೋದಿಲ್ಲ. ಕ್ಷಣಾರ್ಧದೊಳಗೆ ನೀನು ಮರಿತಿ, ಸಿಟ್ಟಿಲಿದ್ದು ಬೈದಿದ್ದು ನೀನು ಮರಿತಿ, ಅವ ಅನಿಸ್ಕೊಂಡವನು ಕ್ಷಣಾರ್ಧದೊಳಗೆ ಅವನು ಮರಿತಾನ. ಮತ್ತು ಏನಾಗ್ತದ? ಏನು ಆಗುದಿಲ್ಲ. ಅದಕ್ಕೆ ತನಗಾದ ಆಗೇನು ನಿನಗೇನಾಗೋದೈತಿ? ಏನೂ ಆಗುದಿಲ್ಲ. ನಿನಗೆ ನಿನ್ನ ಒಳಗೆ ಪ್ರಕೃತಿ ಕೆಡತೈತೆ, ಹೊರಗೆ ಏನು ಆಗುದಿಲ್ಲ. ಹೊರಗೆ ಅದಕ್ಕೆ ಅವರಿಗಾದ ಬೇಗೇನು ಅವ್ರಿಗೇನೇನಾಗೋದೈತಿ? ಅವ್ರಿಗೂ ಏನಾಗುದಿಲ್ಲ. ಹೀಗೆ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಅಂದ್ರು ಅವರು. ನಾನೊಬ್ಬ ಎಲ್ಲವನ್ನು ಕಲಿತು ಎಲ್ಲ ಜವಾಬ್ದಾರಿಲಿದ್ದ ಸಮಾಜದೊಳಗೆ ಜವಾಬ್ದಾರಿಯುತವಾಗಿರ್ತೀನಿ, ಮನೆಯೊಳಗೆ ಹಿರಿಯ ಎನಿಸ್ಕೊಂಡಿರ್ತೀನಿ, ಬಂಧು ಬಳಗ ಯಾರೇ ಬಂದರೂ ಸಹಿತ ಶರಣ ಅಂತ ನನ್ನ ಹತ್ತಿರ ಕೂತಿರ್ತಾರ. ಮತ್ತು ನಾನು ಸ್ವಲ್ಪ ಮಾತಿಗೆ ಸಿಟ್ಟಿಗೆ ಹೇಳೋದು, ಸಿಟ್ಟಿಗೆದ್ದು ಮಾತಾಡೋದು, ಮಕ ಯಾವಾಗಿದ್ರು ಈ ನಮ್ಮನೆ ಸಿಂಡ್ರಿಸ್ ಕುಂದ್ರೋದು ಮಾಡಿದ್ನಿ ಅಂತಂದ್ರೆ ಯಾರು ಬರ್ತಾರೆ ನಿನ್ನ ಕಡೆ? ಒಂದು ನಾಯಿ ಬರೋದಿಲ್ಲ, ಒಂದು ಬಗಳು ನಾಯಿ ಸಹಿತ ಬರೋದಿಲ್ಲ ನಿನ್ನ ಹತ್ರ. ಮತ್ತು ಮಕ್ಕಳು ಬಾ ಅಂದ್ರೆ ಬರ್ತಾನೆ? ಬರುದಿಲ್ಲ. ಅದಕ್ಕೆ ತನುವಿನ ಕೋಪ ತನ್ನ ಹಿರಿಯತನದ ಕೇಡು. ಅವ ಹಿರಿಯ ಅಂತ ನಾನು ಅವಂಗ ಯಾಕೆ ಕರಿತೀವಿ? ಯಾವಾಗಿದ್ರು ಸಿಟ್ಟಿಗೆದ್ದು ಮಾತಾಡ್ತಿರ್ತಾನ, ಯಾವಾಗ ನೋಡಿದ್ರು ಮಕ ಹಂಗ ಇರ್ತೈತಿ, ಅವ ಏನು ಹಿರಿಯ ಅಲ್ಲಿ ಬಿಟ್ಬಿಡು ಅವಂಗಂತಂದು ಎಲ್ಲರೂ ದೂರ ಸರ್ಕೋತ ಹೋಗ್ಬಿಡ್ತಾರ. ಅದಕ್ಕೆ ಮನದ ಕೋಪ ತನ್ನ ಅರಿವಿನ ಕೇಡು. ಮನಸ್ಸಿನ ಏನು ಕೆಲಸ ಐತಂತಂದ್ರೆ ತನ್ನ ಅರಿವನ್ನು ತಾನೇ ಅರಿತುಕೊಳ್ಬೇಕಾಗಿದೆ. ನಾನು ಯಾವ ಸ್ಥಿತಿಯಲ್ಲಿದ್ದೀನಿ, ನಾನು ಯಾವ ರೀತಿ ನನ್ನ ನಡೆ ನನ್ನ ನುಡಿಯನ್ನು ನಾನು ಸಮರ್ಥಿಸಿಕೊಳ್ಳಬೇಕು ಅನ್ನೋದು ತನ್ನನ್ನು ತಾನ ತಿಳಿಯೋದಕ್ಕೆ ಮನಸ್ಸು ಬೇಕಾಗೈತಿ. ಮತ್ತೆ ಅದಕ್ಕೂ ಬೇಕಾಗಿಲ್ಲ ಮನಸ್ಸು. ತಾನಾರು ಎಂದು ತಿಳಿಯುವುದಕ್ಕೋಸ್ಕರ ಇದು ಮನಸ್ಸು ಬೇಕಾಗೈತಿ ಅಷ್ಟ. ಅದಕ್ಕೆ ಮನದ ಕೋಪ ತನ್ನ ಅರಿವಿನ ಕೇಡು. ಮತ್ತು ಮನಸ್ಸಿಗೆ ಒಯ್ದು ನಾ ಇನ್ನೊಂದು ಯಾವ್ದಾರ ಒಂದು ಸಿಟ್ಟಿಂದ ದಗದ ಅದಕ್ಕೆ ಹಚ್ಚಿಬಿಟ್ನೆ ಅಂತಂದ್ರೆ ಮನಸ್ಸು ಮೊದಲ ಮಂಗೆ. ಅದು ಒಮ್ಮೆ ಸ್ವಲ್ಪ ಅದಕ್ಕೆ ಸಿಟ್ಟು ನಾ ಮನಸ್ಸಿಗೆ ಕೊಟ್ಟು ಬಿಟ್ನೆ ಅಂತಂದ್ರೆ ಅದ್ರ ಕೈಯಾಗ ಅದು ನಮಗೆ ಹಿಂಡಿ ಬಿಡ್ತೈತಿ. ನನಗೆ ಹಿಂಡು ಇಲ್ದ ನನಗೆ ಯಾರ್ಯಾರು ನಂಬಿರ್ತಾರೆ ಎಲ್ಲರಿಗೂ ಹಿಂಡಿ ಹೋಗಿತೈತೆ. ಯಾಕೆ ಹಿಂಗ್ಯಾಕೆ ಮಕ ಇಳಿಸಿ ಅಂತಂದ್ರೆ ಏನು ಮುಂಜಾನೆದ್ದು ಚಲೋ ಇದ್ರೊಳಗೆ ಎದ್ದಿರ್ತೀವಿ, ಇವತ್ತು ಹಬ್ಬ ಐತೆ ಅಂತಂದು ಎಲ್ಲರೂ ಲಘು ಎದ್ದು ಏನಾರು ಮಾಡ್ಬೇಕಂತ ಮಾಡಿರ್ತೀವಿ. ಇವ ಬಂದು ಬಾಯ್ ಮಾಡಿಬಿಟ್ಟ, ನಮ್ಮೆಲ್ಲರೂ ಇದನ್ನ ಕಸಿನ ಹೋದಂಗೆ ಆಗ್ಬಿಟ್ಟೈತಿ, ಎಲ್ಲಿದ್ದು ಬಿಡು ಅಂತಂದು ಸುಮ್ಮ ಕುಂತೀವಿ ನೋಡು ಅಂತೀವಿಲ್ಲ. ಒದರಾಡಿದು ಒಬ್ಬ ಒದರಾಡಿರ್ತಾನ, ಆದ್ರೆ ಅದ್ರದ್ದು ತ್ರಾಸು ಎಲ್ಲರಿಗೂ ಆಗ್ಬಿಡ್ತೈತೆ. ಹಿಂಗೆ ಅವ್ರಿಗೆ ತ್ರಾಸು ಕೊಟ್ರೆ ಇವಂಗೇನಾಗೋದೈತಿ? ಇವಂಗೂ ಲಾಭ ಇಲ್ಲ, ಅನಿಸ್ಕೊಂಡವ್ರಿಗೂ ಲಾಭ ಇಲ್ಲ. ಈ ತೆರನಾದಂಥ ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಿನ ಕಿಚ್ಚು ಮನೆಯ ಸುತ್ತಲ್ಲದೆ. ನನ್ನ ಮನಿನ ಸುಡ್ತೈತಿ, ನಾ ಸಿಟ್ಟಿಗೆತ್ತಿ ಹೆಂಗೆ ಬೇಕಂಗೆ ಒದರಾಡೋಕತ್ನೆ ಅಂದ್ರೆ ಹೆಂಗೆ ನನ್ನ ಮನೆ ಸುಟ್ಕೋತ್ ಧಗ ಉರಿತೈತಿ. ಅದರಂತೆ ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳು, ಸತ್ವ ರಾಜಸ ತಮೋ ಗುಣಗಳು, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅಸ್ತಿ ಜಾಯ ಎಲ್ಲನೂ ಸುಟ್ಕೋತ ಹೋಗ್ತಾವ. ನಾ ಯಾವ ರೀತಿ ಹುಟ್ಟಿನಿ, ಯಾವ ರೀತಿ ಬೆಳೆದೀನಿ, ಅವು ಎಲ್ಲ ಹೋಗ್ಬಿಡ್ತಾವ. ಇಂಥವ್ ನೀ ಇದ್ದ ಅದ ಅಂತನೂ ಗೊತ್ತಾಗಿದ್ದಿಲ್ಲಪ್ಪ, ಎಂಥ ಮನೆಯಾಗ ನೀ ಎಂಥ ಹುಟ್ಟಿದೆ ಅಂತಂದು ಯಾವ ರೀತಿ ಮಾತುಗಳು ಬರ್ತಾವು. ಹಂಗೆ ನನ್ನನ್ನು ನಾನು ಸುಡುವಾಗತ್ತ ಹೊರತು ನೆರೆ ಮನೆಯ ಸುಡುದಿಲ್ಲ, ಇನ್ನೊಬ್ಬರು ಮನೆ ಸುಡಾಕ ಸಾಧ್ಯ ಇಲ್ಲ. ನಂದು ನಾನು ಸುಟ್ಕೊಂಡು ನಾನು ಆಹುತಿ ಅದಕ್ಕೆ ಆಗ್ಬೇಕಾಗತ್ತ. ಅದಕ್ಕೆ ಸಿಟ್ಟನ್ನು ಬಿಟ್ಟು ಮೌನವೇ ಸಮಚಿತ್ತದಿಂದ ನೀನು ಇರು ಅಂತಂದು ಇಲ್ಲೇ ಬಸವಣ್ಣನವರು ಯಾರು ಮಾತಾಡ್ತಾರೆ.